ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2015 ಮಾಡಲ್ದ ಒಂದು ಯೆಲ್ಲೋ ಬೋರ್ಡ್ ಅಲ್ಲಿ ಫಿಯಾಟ್ ಲೈನಿಯಾ ಗಾಡಿ ಒಂದು ಸೇಲಿ ಬಂದ. ವೀಕ್ಷಕರೇ, ಈ ಗಾಡಿದ ಫುಲ್ ಡೀಟೇಲ್ಸ್ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನ್ಸಿದ್ರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ವೀಕ್ಷಕರೇ, ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು. ಅಲ್ಲೇ ಒಂದು ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ನೋಡ್ತಾರೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ವೀಕ್ಷಕರೇ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲ ಅಂದ್ರೆ ವಿಡಿಯೋ ಕಾಮೆಂಟ್ ಬಾಕ್ಸ್ ಅಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ನಾವು ನಮ್ದೊಂದು ಯೂಟ್ಯೂಬ್ ಲಿಂಕ್ ಹಾಕಿರ್ತೀವಿ. ವೀಕ್ಷಕರೇ, ಆ ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಕೊಂಡ್ರೆ ಡೀಟೇಲ್ಸ್ ಇರೋ ವಿಡಿಯೋ ಓಪನ್ ಆಗುತ್ತೆ. ಅವು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅಂತ ಹೇಳ್ಬೋದು. ವೀಕ್ಷಕರೇ, ಇನ್ನು ಇದೇ ತರ ನಿಮ್ದು ಅದರ ಗಾಡಿ ಸೇಲ್ಗಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು. ವೀಕ್ಷಕರೇ, ನಿಮಗೆ ಗಾಡಿ ಫೋಟೋಸ್ ಕಳ್ಸಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ. ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ. ದಯವಿಟ್ಟು ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ನಿಮ್ ಗಾಡಿ ಏನಾದ್ರೆ ಸೇಲಿಗಿತ್ತು ಅಂದ್ರೆ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಸಿಕ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ತರ ಟ್ರೈ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ ವೀಕ್ಷಕರೇ, ಗಾಡಿ ಡೀಟೇಲ್ಸ್ ನ ಗಾಡಿ ತಿಳಿಸಿದ್ರೆ ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಅದು ಫಿಯಟ್ ಲೀನಿಯಾ ಅಂದ್ಬಿಟ್ಟು ಎಲ್ಲೋ ಬೋರ್ಡ್ ಅದು ಎಲ್ಲೋ ಬೋರ್ಡು, ಅದು ವೈಟ್ ಬೋರ್ಡ್ ಇತ್ತು. ಹಾ ಅದು ವೈಟ್ ಬೋರ್ಡಿಂದ ಅದು ಎಲ್ಲೋ ಬೋರ್ಡ್ ಮಾಡಿಸಿದ್ದಾರೆ. ಓಕೆ 1,00,000 ಇದರಲ್ಲಿ ಓಡಿತ್ತು ಎಲ್ಲೋ ಬೋರ್ಡ್, ಇದು ವೈಟ್ ಬೋರ್ಡಲ್ಲಿ. ಹಾ ಅದು 6,000 ಎಲ್ಲೋ ಬೋರ್ಡಲ್ಲಿ ಓಡೈತೆ. ಓಕೆ, ಮಾಡಲ್ ಎಷ್ಟು ಅದು? 15 ಮಾಡಲ್ಲು, 2015 ಮಾಡಲು. 2015. ಹಾ ಡಾಕ್ಯುಮೆಂಟು ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಎಷ್ಟು ಈಗ ಓನರ್ ಅಂದ್ರೆ ಎಷ್ಟು ಚೆನ್ನಾಗಿದ್ದಾರೆ? ಸರ್ ಇಬ್ಬರೇ ಓನರ್ ಆಗಿರೋದು. ಓಕೆ ಇಬ್ಬರೇ ಓನರು. ಓಕೆ, ಟೈರ್ಗಳೆಲ್ಲ ಹೆಂಗಿದಾವೆ? ಟೈರು ಮುಂದೆ ಹೊಸದು ಹಾಕಿರೋದು. ಹ್ಮ್ ಬ್ಯಾಟ್ರಿ ಆಮ್ರಾನ್ದು 7,500 ಕೊಟ್ಟು ದೊಡ್ಡ ಬ್ಯಾಟ್ರಿ ಹಾಕಿದ್ದೀನಿ. ಓಕೆ ಹಿಂದ್ಗಡೆ ಟೈರು ಬಂದು 60% ಇದೆ ಸರ್ ಹಿಂದ್ಗಡೆ ಟೈರು. ಓಕೆ, ಈಗ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವೆ ಅಂತ ಹೇಳಿರಲ್ಲ? ಹಾಂ, ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್. ಓಕೆ, ಈ ಒಳಗಡೆ ಹಾಕಿದ್ದೀನಿ ಇದರಲ್ಲೇ. ಒಳಗಡೆ ಏನೇನು ಬರುತ್ತೆ ಇದರಲ್ಲಿ? ಎ ಸಿ, ಪೋರ್ಷನ್, ಪವರ್ ಎಲ್ಲ ಬರುತ್ತಾ? ಸರ್ ಎ ಸಿ ಇದೆ, ಎ ಸಿ ಜಬರ್ದಸ್ತ್ ಎ ಸಿ ಇದೆ. ಹಾಂ ಪವರ್ ಸ್ಟೇರಿಂಗ್ ಇದೆ. ಮತ್ತೆ ಇದು ಪವರ್ ವಿಂಡೋ ಇದೆ. ಓಕೆ, ಡೀಸೆಲ್ಲಾ? ಡೀಸೆಲ್ ಗಾಡಿ ಸರ್, ಡೀಸೆಲ್ಲು. ಲೋಕಲ್ಗೆ 15 ಬರುತ್ತೆ ಮೈಲೇಜು. ಓಕೆ, ಹೈವೇ ಟು ಹೈವೇ ಹಿಡಿದ್ರೆ 20 ಬರುತ್ತೆ ಸರ್. ಓಕೆ, ಈಗ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಇಂಜಿನು? ರನ್ನಿಂಗ್ ಶೀಲ್ಡ್ ಇಂಜಿನ್ ಸರ್. ಎಂತ ಹೆಡ್ ಮೆಕ್ಯಾನಿಕ್ ಕರ್ಕೊಂಡ್ ಬಂದ್ರು ಚೆಕ್ ಮಾಡ್ಬಿಟ್ಟು ತಗೊಳ್ಳಿ. ಶೀಲ್ಡ್ ಇಂಜಿನ್, ಒಂದು ಸ್ಕ್ರೂ ಸೆವೆಂಡ್ ಇಲ್ಲ ಗಾಡಿಯಲ್ಲಿ. ಬಾಡಿ ಏನು ಡೆಂಟು ಸ್ಕ್ರಾಚು ರೀಪೇಂಟ್ ಆ ಥರ ಏನಾಗಿಲ್ಲ ಸರ್? ಏನು ಇಲ್ಲ ಸರ್, ಏನಿಲ್ಲ. ಅದು ಫೋಟೋ ಅಲ್ಲಿ ಹೆಂಗ್ ಕಳ್ಸಿದ್ದೀನಿ ಸರ್ ಹಂಗೆ ಇದೆ ಗಾಡಿ. ಓಕೆ, ಅಂದರೆ ತಗೊಳ್ಳೋರಿಗೆ ಖರ್ಚು ಏನಿಲ್ಲ ಸರ್ ಗಾಡಿದು? ಸರ್ ಮುಂದ್ಗಡೆ ಒಂದು ಶಾಕ್ ಅಬ್ಸರ್ದು ಒಂದು ಸ್ವಲ್ಪ ಸೆವೆಂಡ್ ಬರ್ತಾ ಇದೆ, ಅದು ಮಾಡಿಸ್ಕೊಡಿ ಅಂದ್ರೆ ಮಾಡಿಸ್ಕೊಡ್ತೀನಿ. ಇಲ್ಲ ಅವರು ನಾನು ಮಾಡಿಸ್ಕೊತೀನಿ ಅಂದ್ರೆ ಓಕೆ. ಓಕೆ, ಈಗ ಗಾಡಿ ಇರೋದಿಲ್ಲ ಸರ್ ಲೊಕೇಶನ್? ಸರ್ ಇದು ಬೆಂಗಳೂರು ಯಲಹಂಕ ಅಂತ ಸರ್. ನ್ಯೂ ಯಲಹಂಕನಾ ಅಥವಾ ಓಲ್ಡಾ? ಯಲಹಂಕ ಇದು ನ್ಯೂ ಟೌನ್ ಹತ್ರ, ಓಲ್ಡ್ ಟೌನ್ ಹತ್ರನೇ ಹೆಗಡೆ ನಗರ ಅಂತ ಬರುತ್ತೆ ಇಲ್ಲಿ. ಓಕೆ, ಇಲ್ಲಿ ಯಲಹಂಕ ಹತ್ರ ಒಂದು ಹೆಗಡೆ ನಗರ ಅಂತ ಬರುತ್ತೆ. ಓಕೆ ಓಕೆ, ಈಗ ಗಾಡಿಗೆ ರೇಟ್ ಏನು ಹೇಳ್ತೀರಾ? ಸರ್ ನಾನು 1,85 ಹೇಳ್ತಾ ಇದ್ದೀನಿ ಸರ್, ಬಂದರೆ ಹೆಚ್ಚು ಕಡಿಮೆ ಕೊಡ್ತೀನಿ. 1,85,000 ಹೇಳ್ತಿದ್ದೀರಾ? ಬಂದಾಗ ಇನ್ನೂ ಕಡಿಮೆ ಆಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. ಓಕೆ ಸರ್, ಕಾಂಟ್ಯಾಕ್ಟ್ ನಂಬರ್ ಹಾಕಿಲ್ಲ? ಕಾಂಟ್ಯಾಕ್ಟ್ ನಂಬರ್ ಹಾಕಿ ಸರ್. ನಾನು ಕ್ಲಚ್ ಪ್ಲೇಟು, ಹೊಸ ಬ್ಯಾಟ್ರಿ ಮತ್ತೆ ಸಣ್ಣ ಪುಟ್ಟ ಎಲ್ಲ ಮಾಡಿಸಿದ್ದೀನಿ ನಾನು. ಓಕೆ ಇವಾಗ ತಗೊಳ್ಳೋರಿಗೆ ಏನು ಇಲ್ಲ ಪ್ರಾಬ್ಲಮ್ಮು. ಸರಿ ಸರ್, ಓಕೆ ಆಯ್ತು.